ದೇಶನ ಇಬ್ಬಾಗ ಮಾಡೋಂಥ ಒಂದು ಪ್ರಶ್ನೆನೇ ಇಲ್ಲ ಇದರಲ್ಲಿ ಏನಾಗ್ತಾಯಿದೆ ಅಂದರೆ ನಾವು ಕೇಂದ್ರದ ಏನಿವತ್ತು ಬಜೆಟ್ ಏನು ಮಂಡನೆ ಮಾಡಿದರೆ ಆ ಬಜೆಟಲ್ಲಿ ನೋಡಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಿಗಾಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ತಾ ಇದೆ. ಇವತ್ತು ಅದಲ್ಲದೆ ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆಯಲ್ಲಿ ಹಣ ಸುಮಾರು 1,87,000 ಕೋಟಿಯಷ್ಟು ನಮಗೆ ಕೋತ ಆಗಿದೆ. ಅದ್ರ ಬಗ್ಗೆ ನಾವು ಧ್ವನಿ ಎರದೆ ಪ್ರತಿಭಟನೆ ಮಾಡದಿದ್ದಂಥ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ನಾವು ಮಾಡಿದಂಥ ಅನ್ಯಾಯ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಸಂಸದರು, ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿಕೊಂಡು ದೆಹಲಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ರೀತಿಯಲ್ಲಿ ಅಲ್ಲೊಂದು ಪ್ರತಿಭಟನೆಯನ್ನು ನಾವು ಜಂತರ್ ಮಂತರಲ್ಲಿ ನಾವು ಹಮ್ಮಿಕೊಂಡಿದ್ವಿ, ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಏನೇನು ಅಹವಾಲುಗಳಿತ್ತು ಅವನ್ನೆಲ್ಲವನ್ನು ಕೂಡ ಕೇಂದ್ರಕ್ಕೆ ನಾವು ಅಲ್ಲಿ ಮಂಡನೆ ಮಾಡಿ ಬಂದಿದ್ದೀವಿ. ಅಲ್ಲ ಇವಾಗ ಸಾಮಾನ್ಯವಾಗಿ ನೀವೇ ಲೆಕ್ಕ ಹಾಕ್ಕೊಳ್ರಿ, ನಮ್ಮ ರಾಜ್ಯದಿಂದ ನಾವು ತೆರಿಗೆಯಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ಗಳ ಮುಖಾಂತರವಾಗಿ 4.5 ಲಕ್ಷ ಕೋಟಿನ ನಾವು ದೆಹಲಿಗೆ ಕಳಿಸಿದ್ರೆ ನಮಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು 50,000 ಕೋಟಿ. ಸಾಕಾಯಿತು. ನಾವು ಕಳಿಸಿದ್ದು ₹1 ನಮಗೆ ಬರ್ತಿರ್ತಕ್ಕಂಥದ್ದು 12-13 ಪೈಸೆ. ಅದೇ ನೀವು UPಯಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಅವ್ರು ₹100 ಏನಾದರೂ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ₹313 ಅವ್ರಿಗೆ ವಾಪಸ್ ಬರ್ತಾ ಇದೆ. ಬಿಹಾರ್ ನೀವು ಲೆಕ್ಕ ಹಾಕ್ಕೊಂಡ್ರೆ ₹450 ಬರ್ತಾ ಇದೆ. ಆಯಿತು, ನಾವು ಒಪ್ಕೊಳ್ಳೋಣ, ಬಡ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆದರೆ ಕರ್ನಾಟಕದಲ್ಲಿ ನಾವೊಂದು ಮುಂದುವರೆದಂಥ ರಾಜ್ಯವಾಗಿ ನಮ್ಮ ಪಾಲನ್ನ ನಾವು ಹೋರಾಟ ಮಾಡೋಂಥದ್ದು ಯಾವಾಗ? ಬರ ಇವತ್ತು ಆಗ್ತಾಯಿದೆ. ಬರ ಆಗಿ ಇವತ್ತು ನಾವು 226 ತಾಲೂಕುಗಳಲ್ಲಿ ನಾವು ಬರ ಘೋಷಣೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಪರಿಹಾರ ನಾವು ಕೇಳ್ತಾ ಇದ್ದೀವಿ. ₹2,000 ನಾವು ರೈತರಿಗೆ 30 ಲಕ್ಷ ಕುಟುಂಬಗಳಿಗೆ ಬಿಡುಗಡೆ ಮಾಡಿ ನಾವು 650 ಕೋಟಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಾಯಿತು? ಆಯಿತು, ನೀವು ನಮಗೆ ಬರಬೇಕಾದಂಥ GST ಭಾಗ ಕೊಟ್ಟಿಲ್ಲ, 4.71% ಇದ್ದಿದ್ದನ್ನು 3.64 ಮಾಡ್ಕೊಂಡಿದ್ದೀರಾ, ಕಟ್ ಮಾಡಿದ್ದೀರಾ, ನಮಗೆ ಸಾಕಷ್ಟು ನಷ್ಟ ಆಗ್ತಾಯಿದೆ. ಬರ್ದಲ್ಲಾದರೂ ಕಂಡುಬಿಟ್ಟು ನಮ್ಮ ಕರ್ನಾಟಕದ ಕಡೆ ನೋಡಿ ಅಂತಂದರೆ ಅದರಲ್ಲಿ ಕೂಡ ನಾವು ಮಾಡ್ತಾ ಇಲ್ಲ. ಎಲ್ಲ ರಾಜ್ಯಗಳಲ್ಲಿ ಕೂಡ ಬರಾದಂಥ ಸಂದರ್ಭದಲ್ಲಿ ನರೇಗಾಲಿ 150 ದಿನ ನೀವು ಮಾನವ ದಿನಗಳನ್ನ ಕೊಡ್ರಿ ಅಂತಂದರೆ ಇವತ್ತು ಕೂಡ ಆ 150 ದಿನ ಮಾನವ ದಿನಗಳನ್ನ ನೀವು ಕೊಟ್ಟಿಲ್ಲ. ಇವೆಲ್ಲವನ್ನು ಕೂಡ ಹೋಗಿ ಪ್ರತಿಭಟನೆ ಮಾಡದಿದ್ರೆ ನಾವಿನ್ನು ಜನಪ್ರತಿನಿಧಿಗಳಾಗಿ ಜನರ ಅಹವಾಲುಗಳನ್ನ ನಾವು ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಲೋಪ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಸೇರ್ಕೊಂಡಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು. ದೇಶನ 2 ಭಾಗ ಮಾಡೋಂಥದ್ದಿಲ್ಲ. ಇವತ್ತು ಏನಾದರೂ ಪ್ರಾದೇಶಿಕವಾದಂಥ ತಾರತಮ್ಯ ಯಾರಾದರೂ ಮಾಡ್ತಾ ಇದ್ದರೆ ಅದು ಕೇಂದ್ರ ಸರ್ಕಾರದ ನೀತಿಯಾಗಿದೆ. ಅದು ಇವತ್ತು ಮತಗಳು ಅವ್ರಿಗೆ ಎಲ್ಲಿ ಸಿಗ್ತಾ ಇದೆ ಅಲ್ಲವ್ರು ಗಮನನ ಕೊಡ್ತಾ ಇದ್ದಾರೆ ಬಿಟ್ಟರೆ ದಕ್ಷಿಣ ಭಾರತದ ಬಗ್ಗೆ ಅವ್ರಿಗೆ ಗಮನವೇ ಇಲ್ಲ. ಇದು ಇವತ್ತು ಬಜೆಟಲ್ಲಾಗಿದೆ. ನಾಳೆ ದಿನ ಬರ್ಕೊಳಿಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಇವತ್ತು ಯಾವಾಗ ಡಿಲಿಮಿಟೇಷನ್ ಆಗುತ್ತೆ ಎಲ್ಲ ಕೂಡ ಸೀಟುಗಳನ್ನ ತೊಗೊಂಡು ಉತ್ತರ ಭಾರತದಲ್ಲಿ ಹಾಕಿ ದಕ್ಷಿಣ ಭಾರತದಲ್ಲಿ ನಾವಿರೋಂಥ 5 ರಾಜ್ಯಗಳಲ್ಲಿ ಏನು 40-50 ಸೀಟ್ ಜಾಸ್ತಿ ಮಾಡ್ತಾರೋ UP ಒಂದು ರಾಜ್ಯದಲ್ಲೇ 60-70 ಸೀಟ್ ಜಾಸ್ತಿ ಮಾಡಿ ನಮಗೆ ಇವತ್ತು ಬಜೆಟಲ್ಲಿ ಏನು ಕೋತ ಆಗ್ತದೆ. ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳದ್ದು ಕೂಡ ಅದೇ ರೀತಿಯಾದಂಥ ತಾರತಮ್ಯ ಆಗುತ್ತೆ. ಅಟೆನ್ಷನ್ ಡೈವರ್ಷನ್ ಮಾಡೋ ಸಲುವಾಗಿ ಲೋಕಸಭೆಯನ್ನು ಗಮನದಲ್ಲಿ ಇಟ್ಕೊಂಡು ಏನು ಕಾಂಗ್ರೆಸ್ ರಾಜಕೀಯ ಮಾಡಲಿಕ್ಕೆ ಕೊಟ್ಟಿದೆ, ಸುಮ್ಮನೆ ಹೋರಾಟದ ಹೆಸರಲ್ಲಿ ಅಂತ BJP ಆರೋಪ. ಸುಮ್ಮನೆ ಹೋರಾಟ ಅಂದರೆ ಇವತ್ತು ನಾವೇನು ಅಂಕಿಅಂಶಗಳು ಇಟ್ಕೊಂಡು ನಾವು ಹೋರಾಟ ಮಾಡಿರೋಂಥದ್ದು. ಇದು ನಾವು ಕೊಟ್ಟಿರೋಂಥ ಅಂಕಿಅಂಶ ಅಲ್ಲ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಅವರ ಆಯವ್ಯಯಗಳ ಅಂಕೆ ಸಂಖ್ಯೆಗಳನ್ನ ತೊಗೊಂಡು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ನಾವೇನು ಸೃಷ್ಟಿ ಮಾಡ್ಕೊಂಡಿದ್ದೀರ 1,87,000 ಕೋಟಿ ಅನ್ನೋಂಥ ಒಂದು ಅಂಕಿಅಂಶಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವ. ಇವತ್ತು ನೀವು ನಮ್ಗೆ 50,000 ಕೊಡ್ತೀರಾ, ನೀವು UPಗೆ 250 ಕೋಟಿ ರೂಪಾಯಿ ಕೇಂದ್ರದ ತೆರಿಗೆ ಕೊಡ್ತಾ ಇದ್ದೀರಾ. ಇದು ತಾರತಮ್ಯ ಅಲ್ವಾ? ಗುಜರಾತಕ್ಕೆ ನೀವು ವರ್ಷಾನುವರ್ಷ GSTಯಲ್ಲಿ ಬರಬೇಕಾದಂಥ ಪ್ರಮಾಣನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ 35,000 ಅಡಿಷ್ನಲ್ ಆಗಿ ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಕರ್ನಾಟಕಕ್ಕೆ ಏನು 35-36,000 ಕೋಟಿ ಇದ್ದಿದ್ದು ಇವತ್ತು 40-45,000 ಕೋಟಿ ಇದೆ. ಈ ತಾರತಮ್ಯ ಇಲ್ವಾ? ಯಾಕೆ ಕರ್ನಾಟಕದ ಮೇಲೆ ಯಾಕೆ ಈ ರೀತಿಯಾದಂಥ ಮಲ್ತಾಯಿ ಧೋರಣೆ? ಇಲ್ಲಿ BJP ಸರ್ಕಾರ ಇಲ್ವಾ ಅಂತನಾ, ಅಥವಾ ಇಲ್ಲಿ ಒಂದು ಪ್ರಗತಿಪರವಾದಂಥ ಕಾಂಗ್ರೆಸ್ ಸರ್ಕಾರ ನಾವಿದ್ದೀವಿ ಅಂತನಾ? ಆಯಿತು, ಅವೆಲ್ಲ ಬೇಡ. ಬರಕ್ಕೆ ಕೊಡೋಕ್ಕೆ ತೊಂದರೆ, ಬರಕ್ಕೆ ಪರಿಹಾರಕ್ಕೆ ಅಂತಂದರೆ ಅವರೇನೆ NDRF ಅಲ್ಲಿ ಬರಬೇಕಾದ್ರೆ ಅವರೇ ಬಂದು ವೀಕ್ಷಣೆ ಮಾಡ್ಕೊಂಡು ಅವರೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೊಡೋಕ್ಕೆ ಏನಾದರೂ ತಾರತಮ್ಯನ? ಮಾನವ ದಿನಗಳನ್ನ ಕೊಡೋಕ್ಕೆ ಅಂತ ತಾರತಮ್ಯ? ನರೇಗಾಲಿ 150 ದಿನ ನಮಗೆ ಕೊಡೋಕ್ಕೆ ಏನು ತೊಂದರೆ? ಇವೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿದ್ದೀರ, ನಾವು 5 ಭಾಗಿಗಳನ್ನ ಕೊಟ್ವಿ ಅಂತೇಳಿ ಅಕ್ಕಿ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಅಕ್ಕಿ ಕೊಡಲಿಲ್ಲ. ಆಯಿತು, ನಾವು ಅದಕ್ಕೇನೋ ₹170 ಕೊಟ್ವಿ. ಇವತ್ತು ನಮ್ಮ ಭಾಗಿಗಳಿಂದ ನಮಗೇನೋ ತೊಂದರೆ ಆಗ್ತಾಯಿಲ್ಲ. ನಮ್ಮ ಭಾಗಿಗಳಿಂದ ನಾವೇನೋ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಭಾಗ್ಯ ತೊಗೋತಾರೋ ಏನೋ ಬಿಟ್ಟಿ ಭಾಗ್ಯ ಯಾರ್ದು ಬಿಟ್ಟಿ ಭಾಗ್ಯ ಅಲ್ಲ, ಅವ್ರ ತೆರಿಗೆ ಕಾಸಲ್ಲೇ ನಾವು ಅವ್ರಿಗೆ ಕೊಡ್ತಿರ್ತಕ್ಕಂಥ ಭಾಗ್ಯ. ಈ ಬಿಟ್ಟಿ ಭಾಗ್ಯ ಅನ್ನೋಂಥದ್ದು ನಮ್ಮ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರ ಒಂದು ಕೆಟ್ಟ ಮನೋಭಾವನೆ ತೋರಿಸುತ್ತೆ. ಬಿಟ್ಟಿ ಭಾಗ್ಯ ಅಂತನಂಥದ್ದು ನಾವು ಅವ್ರ ಸ್ವಾಭಿಮಾನ ಉಳಿಸ್ಬೇಕಂತೇಳಿ ನಾವು ಭಾಗ್ಯ ಕೊಡ್ತಿರಕ್ಕಂಥದ್ದು. ಥ್ಯಾಂಕ್ ಯು ಸರ್.